ಮೇಷರಾಶಿಯವರಿಗೆ ಮೇ ತಿಂಗಳ ಕೊನೆಯ ವಾರ ಶುಭ ಹಾಗೂ ಲಾಭವನ್ನು ಭಗವಂತ ತಂದುಕೊಟ್ಟಿದ್ದಾರೆ. ಮಿಥುನ ರಾಶಿಯವರಿಗೆ ವಾರದ ಅಂತ್ಯ ಭಾಗ ಕಷ್ಟಕರವಾಗಿರುತ್ತೆ, ಮನಸ್ಸಿನ ಮಾತನ್ನ ಕೇಳಿ. ವೃಷಭ ರಾಶಿಯವರು, ವೃಶ್ಚಿಕ ರಾಶಿಯವರಿಗೆ ಮೇ ಕೊನೆಯ ವಾರ ಶುಭದಾಯಕ ವಾರವಲ್ಲ, ಕಾರ್ಯಗಳನ್ನ ಎಚ್ಚರಿಕೆಯಿಂದ ಮಾಡುವಂತರಾಗಿ ಕುಂಭರಾಶಿಯವರು. ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನ ಕೈಗೊಳ್ಳಿ ಕನ್ಯಾ ರಾಶಿಯವರು. ಹಣಕಾಸಿನ ವಿಚಾರದಲ್ಲಿ ಸೇವಿಂಗ್ಸ್ ಅನ್ನ ಈ ವಾರ ತುಂಬಾ ಚೆನ್ನಾಗಿ ನೋಡುವಂತರಾಗ್ತೀರಾ ಮಕರ ರಾಶಿಯವರು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ಆದಂತಹ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ಸಂಪೂರ್ಣ ರವಿವಾರದಿಂದ ಶನಿವಾರದವರೆಗೆ ಯಾವ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು, ಯಾವ ರಾಶಿಯವರು ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಈ ವಾರ ಆರೋಗ್ಯದ ಮೇಲೆ ಕೇರ್ ತೆಗೆದುಕೊಳ್ಬೇಕು ಅನ್ನತಕ್ಕಂಥದ್ದನ್ನ ನಾನು ತಿಳಿಸ್ಕೊಡ್ತೇನೆ. ದಿನಾಂಕ 24ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಕೂಡ ಸಂಪೂರ್ಣ ವಾರದ ಭವಿಷ್ಯವನ್ನ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ತಿಳಿದಿರಲಿ, ಮುಂದಿನ ವಾರ ಅಂದ್ರೆ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾರೆ. ತುಂಬಾ ಜನಕ್ಕೆ ಒಂದು ಕುತೂಹಲವಿದೆ, ಯಾವ ರಾಶಿಯವರಿಗೆ ಗುರುಬಲ ಬರತಕ್ಕಂಥದ್ದು, ಯಾವ ರಾಶಿಯವರಿಗೆ ಅದೃಷ್ಟ ಕಾದಿದೆ, ಯಾವ ರಾಶಿಯವರಿಗೆ ಸಂಕಷ್ಟ ಇದೆ ಅಂತ ಹೇಳಿ. ಈ ನಿಮ್ ಸಂಪೂರ್ಣ ಎಲ್ಲ ಡೌಟ್ಗಳಿಗೆ ಹಾಗೂ ಯಾವ ರಾಶಿಯವರಿಗೆ ಕಂಕಣ ಕೂಡ ಬಂದಿದೆ, ಯಾವ ರಾಶಿಯವರಿಗೆ ಒಳ್ಳೇದಾಗತ್ತೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಸಂಪೂರ್ಣವನ್ನ ಎಲ್ಲ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಿಮಗೆ ತಿಳಿಸಿಕೊಡಲಾಗಿದೆ. 2 ಸಂಚಿಕೆ ಇದೆ ಇದ್ರ ಬಗ್ಗೆನೆ. ಗುರು ಯಾವ ರಾಶಿಯವ್ರಿಗೆ ಶುಭವನ್ನ ಕೊಡ್ತಾನೆ, ಯಾವ ರಾಶಿಯವ್ರಿಗೆ ಶುಭ ಕೊಡ್ತಾರೆ ಅಂತ ಸಂಪೂರ್ಣ 2 ವಿಡಿಯೋಗಳನ್ನು ನೋಡ್ಕೊಳ್ಳಿ. ಈ 4 ತಿಂಗಳು ಅಂದ್ರೆ ಮುಂದೆ ಬರ್ತಕ್ಕಂಥ 4 ತಿಂಗಳು ಯಾವ ರೀತಿ ಎಚ್ಚರಿಕೆ ಹೆಜ್ಜೆ ಇಡಬೇಕು, ಯಾವ ವಿಚಾರದಲ್ಲಿ ಕೈ ಹಾಕಿದ್ರೆ ಲಾಭದಾಯಕವಾಗುತ್ತೆ ಅಂತ ಈಸಿಯಾಗಿ ನೀವು ತಿಳ್ಕೊಳ್ಬಹುದು. ಪರಭಾವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನನ್ನಪ್ಪ ವಿಶೇಷಗಳಿದೆ ಅಂತ ಹೇಳಿದ್ರೆ, ದಿನಾಂಕ 28ನೇ ತಾರೀಕು ಗುರುವಾರ ಪ್ರದೋಷ ಇರತಕ್ಕಂಥದ್ದು. ಶಿವನ ಆರಾಧನೆ ಯಥೇಚ್ಛವಾಗಿ ಮಾಡಿ, ಸಂಜೆ ಹೊತ್ತಾಗತಕ್ಕಂಥ ಅಂದ್ರೆ ಗೋಧೂಳಿ ಲಗ್ನದಲ್ಲಿ ಮುಹೂರ್ತದಲ್ಲಿ ಆಗತಕ್ಕಂತಹ ಪ್ರದೋಷ ಪೂಜೆಯಲ್ಲಿ ಭಾಗವಹಿಸಿ ಖಂಡಿತವಾಗಿಯೂ ಶುಭ ಉಂಟಾಗುತ್ತೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಾರ್ಯಾನುಕೂಲವಿದೆ. ಮೇಷರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಕಾರ್ಯಾನುಕೂಲವಿರತಕ್ಕಂಥದ್ದು. ಆತ್ಮೀಯ ಸ್ನೇಹಿತರಿಗೆ ಒಂದಷ್ಟು ಸಮಯವನ್ನ ಟೈಮ್ ಸ್ಪೆಂಡ್ ಮಾಡತಕ್ಕಂಥ ಅನುಗ್ರಹ ಕೂಡ ಭಗವಂತ ಮಾಡಿಕೊಟ್ಟಿದ್ದಾನೆ. ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಬೋರೆಯ ಭೋಜನವನ್ನ ಈ ವಾರ ತೃಪ್ತಿಯಿಂದ ಸಿವಿಯಂತವಂತರಾಗ್ತೀರಾ. ತುಂಬಾ ಚೆನ್ನಾಗಿರತಕ್ಕಂಥ ಸಹಪಾಠಿಗಳೊಂದಿಗೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಒಳ್ಳೆ ಲಾಭವಾಗತಕ್ಕಂಥದ್ದು. ಅಂದರೆ ಮೇಷರಾಶಿಯವರಿಗೆ ಮೇ ತಿಂಗಳ ಕೊನೆಯ ವಾರ ಶುಭ ಹಾಗೂ ಲಾಭವನ್ನು ಭಗವಂತ ತಂದುಕೊಟ್ಟಿದ್ದಾನೆ. ಅಂದ್ರೆ ಎಲ್ಲ ಚೆನ್ನಾಗಿದೆ, ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಸಂಪೂರ್ಣ ವಾರ ಸಂತೋಷದಿಂದಿರ್ತೀರಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿಸ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ ಅಂದ್ರೆ ಈ ವಾರ ನಿಮ್ಮ ವೈರಿಗಳನ್ನ ಮಣಿಸ್ತೀರಿ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಧನಲಾಭವಾಗುತ್ತೆ. ನಿಮ್ಮ ಕೀರ್ತಿ ಈ ವಾರ ಬೆಳೆಯತಕ್ಕಂಥದ್ದು ಅಂದ್ರೆ ಸಮಾಜದಲ್ಲಿ ಒಳ್ಳೆ ನೇಮ್ ಸೆಟ್ ಮಾಡ್ತೀರಿ, ನೇಮ್ ಸಂಪಾದನೆ ಮಾಡ್ತೀರಿ. ಈ ವಾರ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ವಾರವಾಗಿರುತ್ತೆ. ಮನಸ್ಸಿನ ಮಾತನ್ನ ಕೇಳಿ ವೃಷಭ ರಾಶಿಯವರು. ಖಂಡಿತವಾಗಿಯೂ ಈ ವಾರ ನೀವೇನು ಕೆಲಸಗಳನ್ನು ಮಾಡಬೇಕು, ಏನೇನು ಶುರು ಮಾಡಬೇಕು, ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವ ವಿಚಾರವನ್ನ ಸ್ವಲ್ಪ ಕೇಳಿದ್ರೆ ಲಾಭದಾಯಕವಾಗುತ್ತೆ, ಎಲ್ಲ ವಿಚಾರವನ್ನ ಈ ವಾರ ತೃಪ್ತಿಯಿಂದ ಕೆಲಸ ಕಾರ್ಯವನ್ನು ಮಾಡುವಂತ ಖಂಡಿತ ಒಳ್ಳೆ ಲಾಭವನ್ನ, ಒಳ್ಳೆ ಯಶಸ್ಸನ್ನ, ಒಳ್ಳೆ ಅಭಿವೃದ್ಧಿಯನ್ನ ಈ ವಾರವೇ ನೋಡುವಂತರಾಗ್ತೀರಾ. ಅಂದ್ರೆ ವೃಷಭ ರಾಶಿಯವರಿಗೆಲ್ಲವೂ ಚೆನ್ನಾಗಿದೆ. ಈ ವಾರ ತುಂಬಾ ಎಫೆಕ್ಟಿವ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿರಿ, ಖಂಡಿತ ಲಾಭ ನೋಡುವಂತರಾಗ್ತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ
ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕಷ್ಟ ಉಂಟು. ಮಿಥುನ ರಾಶಿಯವರಿಗೆ ವಾರದ ಅಂತ್ಯ ಭಾಗ ಕಷ್ಟಕರವಾಗಿರುತ್ತೆ. ಭಯಪಡಬೇಡಿ, ಮುಂದಿನ ವಾರದಿಂದ ಸುಖವನ್ನು ನೋಡ್ತೀವಿ, ಗುರುಬಲ ಬರುತ್ತೆ ಅಂತ. ಆದರೆ ಈ ವಾರ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು. ಧನಹಾನಿ, ಮಾನಹಾನಿ ಖಂಡಿತವಾಗಿಯೂ ಈ ವಾರ ಯಥೇಚ್ಛವಾಗಿ ಕಾಡುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲೂ ಕೂಡ ಅಭಿವೃದ್ಧಿನ ಕಾಡತಕ್ಕಂಥದ್ದು ಕಷ್ಟ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ತುಂಬ ಇಳಿಮುಖ ನಿಧಾನವಾಗತಕ್ಕಂಥದ್ದು. ತಡೆಗಳು ಜಾಸ್ತಿ ಬಾಧಿಸುತ್ತೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಅಂದ್ಕೊಂಡಿರ್ತಕ್ಕಂಥ ಸಮಯವಾಗೋದಿಲ್ಲ. ಹಿತಶಕ್ತಿಗಳ ಕಾಟದಿಂದ ಕಾಡಿಸತಕ್ಕಂಥದ್ದು. ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ದುಡ್ಡು ವೆಚ್ಚವಾಗುತ್ತೆ. ಅಂದ್ರೆ ಇಡೀ ಸಂಪೂರ್ಣ ವಾರ ಕಷ್ಟದಿಂದಿರುತ್ತೆ. ಆದರೆ ತಿಳಿದಿರಲಿ, ಎಷ್ಟು ಶ್ರದ್ಧೆಯಿಂದ ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಿರೋ ವಾರದ ಅಂತ್ಯವಾಗದಲ್ಲಿ ಅಂದ್ರೆ ವಾರದ ಕೊನೆ 2-3 ದಿನ ಸ್ವಲ್ಪ ನೆಮ್ಮದಿಯನ್ನು ಕಾಣುವಂತಾಗ್ತದೆ. ಆದರೆ ವಾರ ಸ್ಟಾರ್ಟಿಂಗ್ ರವಿವಾರದಿಂದ ಗುರುವಾರ ಶುಕ್ರವಾರದವರೆಗೂ ನಾನಾ ರೀತಿಯ ಚಾಲೆಂಜ್ಗಳು ನಿಮ್ಮನ್ನ ಬಾಧಿಸುವಂತಾಗತ್ತೆ. ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗತಕ್ಕಂಥದ್ದು ಮಿಥುನ ರಾಶಿಯವರು. ಮಿಥುನ ರಾಶಿಯವರು ಈ ವಾರ ದತ್ತಾತ್ರೇಯನ ಆರಾಧನೆ ಮಾಡಿ. ಎಷ್ಟು ದತ್ತಾತ್ರೇಯರ ಆರಾಧನೆ ಮಾಡ್ತಿರೋ ನಿಮ್ಮೆಲ್ಲ ಸಂಕಷ್ಟಗಳು ಹಾಗೆ ಕಳೀತಾ ಹೋಗುತ್ತೆ. ಶುಭವನ್ನ ನೋಡುವಂತಾಗ್ತೀರಾ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಸುಖವಿದೆ. ಕಟಕ ರಾಶಿಯವರಿಗೆ ಈ ವಾರ ಸುಖವಿರತಕ್ಕಂಥದ್ದು. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ನೋಡುವಂತಾಗ್ತೀರಾ. ಈ ವಾರ ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥ ವಾರವಾಗಿರುತ್ತೆ. ತುಂಬಾ ದಿನದಿಂದ ಅನ್ಕೊಂಡಿರ್ತಾರೆ ಮನಸ್ಸಲ್ಲಿ, ಈ ಕೆಲಸ ಆಗ್ಬೇಕಾಗಿತ್ತು, ಈ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು, ಈ ವ್ಯಕ್ತಿಯೊಂದಿಗೆ ಮಾತಾಡಬೇಕಾಗಿತ್ತು, ಇದನ್ನ ನಾನು ಶೇರ್ ಮಾಡ್ಕೊಳ್ಬೇಕಾಗಿತ್ತು, ನನ್ನ ಭಾವನೆಗಳನ್ನ, ಹಾಗೂ ನನ್ನ ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನ ಕಳಿಬೇಕಾಗಿತ್ತು. ಎಲ್ಲವೂ ಕೂಡ ಈ ವಾರವೇ ಈಡೇರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಕೆಲಸದಲ್ಲಿ ಅಭಿವೃದ್ಧಿನ ಕಾಣುವಂತರಾಗ್ತೀರಾ. ನಿಮ್ಮ ಕೆಲಸವನ್ನ ಗುರುತಿಸಿ ಜನ ನಿಮಗೆ ಇನ್ನು ಯಥೇಚ್ಛವಾಗಿ ಅವಕಾಶಗಳನ್ನು ಕೊಡ್ತಾರೆ. ನೀವು ಕೂಡ ಇದನ್ನೇ ಇಷ್ಟಪಡ್ತಿದ್ರಿ, ಕೆಲಸ ಕೊಟ್ಟರೆ ಸಾಕು, ನಾನು ಏನು ಅಂತ ನಾನು ಪ್ರೂವ್ ಮಾಡ್ಕೊಳ್ತೀನಿ. ಖಂಡಿತ ಆ ಸುವರ್ಣ ಅವಕಾಶ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಕಟಕ ರಾಶಿಯವರು ಕರೆಕ್ಟಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ವೈರಿಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ. ವೈರಿಗಳನ್ನ ಮಣಿಸ್ತೀರ ಈ ವಾರ. ನೀವು ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಎಡವಟ್ಟುಗಳನ್ನ ತಪ್ಪುಗಳನ್ನ ಬದಿಗೊತ್ತಿ ಸರಿಪಡಿಸಿಕೊಂಡು ಮುಂದೆ ಹೋಗತಕ್ಕಂಥ ಅವಕಾಶವನ್ನು ನಿಮ್ಮನ್ನು ನೀವೇ ಸೃಷ್ಟಿ ಮಾಡಿಕೊಡ್ತೀರಿ. ಅದು ಪ್ಲಸ್ ಪಾಯಿಂಟ್. ಅಂದ್ರೆ ಕಟಕ ರಾಶಿಯವರಿಗೆ ಸಂಪೂರ್ಣ ಈ ವಾರ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಆದರೆ ಎಚ್ಚರಿಕೆ, ಜಾಗ್ರತೆ. ಮುಂದಿನ ವಾರದಿಂದ ಗುರು ನಿಮ್ಮ ರಾಶಿಗೆ ಬರುವ ಮುಖಾಂತರ ನಾನಾ ರೀತಿಯ ಸಂಕಷ್ಟವನ್ನು ತಂದುಕೊಡ್ತಾನೆ. ಏನಂತ ತಂದುಕೊಡ್ತಾನೆ ಸಂಕಷ್ಟಗಳನ್ನ, ಚಾಲೆಂಜ್ಗಳನ್ನ ಅಂತ ಇಂದಿನ ರೀಲ್ಸಲ್ಲಿ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋದಲ್ಲಿ, ಹೋಗಿ ನೋಡಿ. ಖಂಡಿತ ವಿಚಾರವಾಗಿ ಯೋಚನೆ ಮಾಡಿ ಪ್ರಿಡಿಕ್ಷನ್ಸ್ ತೆಗೆದುಕೊಳ್ಳಿ. ಸ್ವಲ್ಪ ನಿಮಗೆ ನೀವು ಜೀವನದ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಆರಾಮ್ಸೆ ಇರ್ತೀರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ. ಸಿಂಹರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯ ಉದ್ಯೋಗದಲ್ಲೂ ಕೂಡ ಅಲ್ಪ ಮಿತಿಯ ಜಯ ಲಭಿಸತಕ್ಕಂಥ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಕಾಣ್ತೀರ. ಖಂಡಿತವಾಗಿಯೂ ಈ ವಾರ ಅನ್ಕೊಂಡಿರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣ ಆಗೋದಿಲ್ಲ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಈ ವಾರ ಆಗಲ್ಲ. ಸಿಂಹರಾಶಿಯವರು ನಾನಾ ರೀತಿಯ ಸಂಕಷ್ಟ, ಅವಮಾನಗಳು, ನಿಮ್ಮ ಮೇಲೆ ಜನ ಬರತಕ್ಕಂಥ ಅನುಮಾನಗಳು ನಿಮ್ಮನ್ನ ಕುಗ್ಸುತ್ತೆ. ಮೆಂಟಲಿ ಸ್ವಲ್ಪ ಡಿಪ್ರೆಸ್ ಆಗ್ತೀರಾ ಈ ವಾರ. ಯಾರೂ ಕೂಡ ನನ್ನ ಮನಸ್ಥೈರ್ಯವನ್ನು ಕುಗ್ಸೋಕೆ ಸಾಧ್ಯವೇ ಇಲ್ಲ ಅಂತ ಮುಂದುವರಿರಿ. ಖಂಡಿತ ಆ ಸಮಯದಲ್ಲಿ ಶುಭವನ್ನ, ಲಾಭವನ್ನು ನೋಡುವಂತಾಗ್ತೀರಾ. ಅದೇ ರೀತಿ ಈ ವಾರ ನಾನಾ ರೀತಿಯ ಚಾಲೆಂಜಿಂಗ್ಗಳು ನಿಮಗೆ ಕಾಡಿಸತಕ್ಕಂಥದ್ದು. ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಲಾಭವನ್ನು ನೋಡೋಕೆ ಸಾಧ್ಯ ಈ ವಾರ. ಸಿಂಹರಾಶಿಯವರು ಅತಿಯಾದ ಲಾಭವನ್ನು ನೋಡೋಕೆ ಸಾಧ್ಯವಾಗೋದಿಲ್ಲ. ಜಾಗ್ರತೆ. ನಾನಾ ರೀತಿಯ ಮನಸ್ಸಿಗೆ ಚುಚ್ಚತಕ್ಕಂಥ ಕೆಲವರು ಆಡತಕ್ಕಂಥ ಮಾತುಗಳು ಇನ್ನೂ ಕೂಡ ಬೇಜಾರು ಮಾಡಿಸ್ಬಿಡುತ್ತೆ. ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಬೇಡಿ. ಆ ಥರದ ಮಾತುಗಳನ್ನು ಕೊಟ್ಟು ಆ ಥರದಿಂದ ಆಡತಕ್ಕಂಥ ಮಾತುಗಳಿಂದ ನಾನಾ ರೀತಿಯ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಫ್ಯೂಚರಲ್ಲಿ. ಯಾರೊಂದಿಗಾದರೂ ಏನಾದರೂ ಮಾತಾಡಬೇಕಾದ್ರೆ 2 ಬಾರಿ ಯೋಚನೆ ಮಾಡಿ ತದನಂತರ ಡಿಸಿಷನ್ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಸಂಕಷ್ಟವನ್ನ, ವ್ಯಾಜ್ಯಗಳನ್ನ ಅನುಭವಿಸಬೇಕಾಗತ್ತೆ. ಜಾಗ್ರತೆ. ಈ ವಾರ ಸಿಂಹರಾಶಿಯವರು
ಶಕ್ತಿಯನುಸಾರವಾಗಿ ಆಂಜನೇಯನ ಆರಾಧನೆ ಮಾಡಿ. ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಮಹಾ ಆಂಜನೇಯ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಇಷ್ಟೈಶ್ವರ್ಯಗಳನ್ನ ಈಡೇರಿಸ್ಕೊಡ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಿ ಕನ್ಯಾ ರಾಶಿಯವರು. ಈ ವಾರ ಸ್ವಲ್ಪ ಮಟ್ಟಿಗಾದರೂ ಕೂಡ ಟೆನ್ಷನ್ಸ್ ಇಂದ ಕೂಡಿರತಕ್ಕಂಥ ವಾರ, ಒತ್ತಡದಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ನೀವು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಕೆಲಸ ಬೇರೆಯವರ ಪಾಲಾಗ್ಬೋದು, ಜಾಗ್ರತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಕಳ್ಳಕಾಕರ ಕಾಟ, ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ 4 ಜನ ಮುಂದೆ, ಅವಮಾನ, ಸಣ್ಣ ಮಟ್ಟಿಗೆ ನಿಮ್ಮ ಮೇಲೆ ಅನುಮಾನಗಳು ಯಥೇಚ್ಛವಾಗಿ ಈ ವಾರ ಕಾಣಿಸತಕ್ಕಂಥದ್ದು. ಯಾವುದೂ ಕೂಡ ತೃಪ್ತಿಕರವಾಗಿ ನಡೀತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗೃತವಾಗಿರಿ. ಹಣಕಾಸನ್ನು ಕಳ್ಕೊಳ್ಳತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಈ ವಾರ. ಅಂದರೆ ಈ ವಾರ ಅಷ್ಟು ಶುಭದಾಯಕ ವಾರವಲ್ಲ ಕನ್ಯಾ ರಾಶಿಯವರಿಗೆ. ಶಕ್ತಿಯನುಸಾರವಾಗಿ ಆ ತಿರುಪತಿ ಬಾಲಾಜಿನ ಅಂದರೆ ಮಹಾವೆಂಕಟೇಶ್ವರನ ಆರಾಧನೆ ಮಾಡಿ. ಖಂಡಿತ ನಿಮ್ಮೆಲ್ಲ ಸಂಕಷ್ಟ ದೂರವಾಗುತ್ತೆ. ಜೀವನದಲ್ಲಿ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಈ ವಾರ ತೃಪ್ತಿಕರವಾಗಿ ಕಾಣುವಂತಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಅಂದುಕೊಂಡಂಥ ಕೆಲಸಗಳು ಖಂಡಿತವಾಗಿಯೂ ಅಂದುಕೊಂಡಂಥ ಸಮಯದಲ್ಲಿ ತುಂಬ ಈಸಿಯಾಗಿ ನಡೆಯೋದಿಲ್ಲ. ನಷ್ಟ, ಕಷ್ಟ, ಮನಸ್ತಾಪದಿಂದಲೇ ಸಂಪೂರ್ಣ ಕೆಲಸ ಕಾರ್ಯಗಳು ಮುಕ್ತಾಯವಾಗಿರತಕ್ಕಂಥದ್ದು. ನಿಮ್ಮ ಮೇಲೆ ಅಪಪ್ರಚಾರವನ್ನು ಮಾಡ್ತಾರೆ ಜನರು ಈ ವಾರ. ನಾನಾ ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ, ಜಾಗ್ರತೆ. ಅತಿಯಾದ ನಂಬಿಕೆ ನಿಮ್ಮನ್ನ ಮೂರ್ಖರಾಗಿ ಮಾಡುತ್ತೆ. ನಾನಾ ರೀತಿಯ ತಲೆಬಿಸಿ ನಿಮ್ಮನ್ನು ಕುಗ್ಸುತ್ತೆ. ಅಪಮಾನ, ಅವಮಾನಗಳು ನಿಮ್ಮನ್ನ ಬಾಧಿಸ್ತಕ್ಕಂಥದ್ದಾಗತಕ್ಕಂಥದ್ದು ಈ ವಾರ. ನೆಮ್ಮದಿಯನ್ನು ಕಳ್ಕೊಳ್ತೀರಿ ಕೆಲಸ ಕಾರ್ಯದಲ್ಲಿ. ಹಾಗೂ ಯಾವುದೇ ಅಭಿವೃದ್ಧಿಗಳನ್ನು ಈ ವಾರ ನೀವು ಕಾಣಕ್ಕೆ ಸಾಧ್ಯವಾಗುವುದಿಲ್ಲ. ದುಡ್ದಿದ್ದು ಸಂಪಾದನೆ ಮಾಡಿದಲ್ಲಿ ಅಲ್ಲಿಗಲ್ಲಿಗೆ ನೇರ ಆಗತಕ್ಕಂಥ ಸನ್ನಿವೇಶಗಳು. ಅಂದರೆ ತುಲಾರಾಶಿಯವರಿಗೆ ಕೆಲಸ ಒತ್ತಡ ಜಾಸ್ತಿ ಇರುತ್ತೆ, ಸಂಪಾದನೆ ಇರೋದಿಲ್ಲ, ನೆಮ್ಮದಿ ಕೂಡ ಇರೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ, ಖಂಡಿತವಾಗಿ ಶುಭವಾಗುತ್ತೆ. ಈ ವಾರ ತುಲಾರಾಶಿಯವರು ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಯಥೇಚ್ಛವಾಗಿ. ಆ ದುರ್ಗೆ, ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲರ ದುರ್ಗತಿಗಳನ್ನು ದೂರ ಮಾಡಿ ಮನಸ್ಸನ್ನು ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ವೃಶ್ಚಿಕ ರಾಶಿಯವರಿಗೆ ಒಟ್ಟು 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮೇ ಕೊನೆಯ ವಾರ ಶುಭದಾಯಕ ವಾರವಲ್ಲ. ಹಣವನ್ನು ಕಳ್ಕೊಳ್ಳತಕ್ಕಂತಹ, ಮೋಸ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದ ಹಣದ ಇನ್ವೆಸ್ಟ್ಮೆಂಟ್ಸ್ಗಳು ಈ ವಾರ ಬೇಡ. ಇನ್ವೆಸ್ಟ್ ಮಾಡಲೇಬೇಕು, ಒಂದು ಯಾವುದೋ ವ್ಯಾಪಾರ ವಲಯದಲ್ಲಿ ನಾನು ಹಣಕಾಸನ್ನು ಹೂಡಿಕೆ ಮಾಡಲೇಬೇಕು ಅಂದರೆ ಜಾಗ್ರತೆಯಿಂದ ಮಾಡಿ. ಯಾರಿಗೂ ಕೂಡ ಈ ವಾರ ಸ್ವಲ್ಪ ಮಟ್ಟಿಗಾದರೂ ಸಾಲ ಕೊಡತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಹಣಕಾಸು ಲೇವಾದೇವಿ ಮಾಡೋರಿಗಂತೂ ಈ ವಾರ ಲಾಭದಾಯಕ ವಾರ ಅಲ್ಲ. ಸಂಕಷ್ಟವನ್ನ, ವ್ಯಾಜ್ಯಗಳನ್ನ, ಗಲಾಟೆನ ತಂದುಕೊಡತಕ್ಕಂಥ ವಾರವಾಗ್ಬಿಡುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಮಂದಗತಿಯಿಂದ ಸಾಗತಕ್ಕಂಥದ್ದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅಂದುಕೊಂಡಂಥ ಸಮಯದಲ್ಲಿ ಆಗೋದಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಈ ವಾರ ನಿಭಾಯಿಸ್ಕೊಳ್ಳಿ. ಮನಸ್ಸಿನ ಮಾತನ್ನ ಕೇಳಿ. ನೂರಾರು ಪ್ರಶ್ನೆಗಳನ್ನ, ಉತ್ತರಗಳನ್ನ ಅವರೇ ಕೊಡ್ತಾ ಹೋಗ್ತಾರೆ ಜನ ಸುತ್ತಮುತ್ತ ಇರೋರು. ಯಾವುದಕ್ಕೂ ಕೂಡ ಕಿವಿಗೊಳ್ಳಬೇಡಿ. ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ, ಖಂಡಿತವಾಗಿಯೂ ಲಾಭ ನೋಡುವಂತಾಗ್ತದೆ. ವೃಶ್ಚಿಕ ರಾಶಿಯವರು ಈ ವಾರ ಗಣಪತಿಯ ಆರಾಧನೆ ಯಥೇಚ್ಛವಾಗಿ ಮಾಡಿ. ಆ ಮಹಾಗಣಪ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿಕೊಡ್ತಾರೆ, ಮನಸ್ಸಿನ ಇಷ್ಟೈಶ್ವರ್ಯಗಳನ್ನ ಈಡೇರಿಸಿಕೊಡ್ತಾರೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಯಾವ ರೀತಿ ಇದೆ ಈ ವಾರ ಫಲ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ
ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಧನುಸ್ಸು ರಾಶಿಯವರು ಕೂಡ ಈ ವಾರ ಕಷ್ಟಕರ ವಾರ. ಶ್ರದ್ಧೆಯಿಂದ ಸಮಾಧಾನದಿಂದ ಆರಾಮ್ಸೆ ಕೆಲಸ ಮಾಡುವಂತರಾಗಿ. ನಾನಾ ರೀತಿಯ ಟೆನ್ಷನ್ಸ್ಗಳು, ಕೆಲಸ ಕಾರ್ಯದ ಒತ್ತಡ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ನೆಮ್ಮದಿಲ್ಲತಕ್ಕಂಥ ಬದುಕಾಗತಕ್ಕಂಥದ್ದು ಈ ವಾರ ನಿಮ್ಮದು. ನಾನಾ ರೀತಿಯ ಜನರ ಚುಚ್ಚು ಮಾತುಗಳು ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸುವಂತೆ ಮಾಡುತ್ತೆ. ಕೆಲಸ ಕಾರ್ಯದಲ್ಲೂ ಕೂಡ ಅಷ್ಟು ಆಕ್ಟಿವ್ ಆಗಿ ನೀವು ಕೆಲಸ ಕಾರ್ಯ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಈ ವಾರ. ನಾನಾ ರೀತಿಯ ಜಂಜಾಟ, ಹಣಕಾಸಿನ ಒತ್ತಡ ನಿಮ್ಮ ತಲೆಯನ್ನು ತುಂಬ ಛಿದ್ರ ಮಾಡುತ್ತೆ. ಅಂದರೆ ಈ ವಾರ ಧನುಸ್ಸು ರಾಶಿಯವರಿಗೆ ಅಷ್ಟು ಶುಭದಾಯಕ ವಾರವಲ್ಲ. ತಿಳಿದಿರಲಿ, ಧನುಸ್ಸು ರಾಶಿಯವರು ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಲಾಭ ಈ ವಾರ. ಸ್ವಲ್ಪ ಭಗವಂತ ಅದಕ್ಕೂ ಸೇರಿಸ್ಕೊಡಲ್ಲ. ಶ್ರಮಜೀವಿಗಳಾಗಿ ಈ ವಾರ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋ, ಎಷ್ಟು ಭಕ್ತಿಯಿಂದ ಕೆಲಸ ಮಾಡ್ತಿರೋ ಅಷ್ಟು ಒಳ್ಳೆ ಲಾಭವನ್ನು, ಯಶಸ್ಸನ್ನು ಕಾಣುವಂತಾಗ್ತದೆ. ಧನುಸ್ಸು ರಾಶಿಯವರು ಈ ವಾರ ಶಕ್ತಿನುಸಾರವಾಗಿ ಆದಿತ್ಯಾದಿ ನವಗಳನ್ನು ಆರಾಧನೆ ಮಾಡಿ. ನವಗ್ರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕತಕ್ಕಂಥದ್ದು, ಅಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ನವಗ್ರಹ ಧಾನ್ಯಗಳನ್ನು ದಾನವಾಗಿ ಕೊಡತಕ್ಕಂಥ ನಿಮ್ಮ ಶಕ್ತಿನುಸಾರವಾಗಿ ಏನಾಗುತ್ತೋ ಅದು ಭಕ್ತಿಯಿಂದ ತೃಪ್ತಿಯಿಂದ ಮಾಡಿ, ಮನಸ್ತೃಪ್ತಿಯಿಂದ ಖಂಡಿತ ಶುಭವನ್ನು ನೋಡುವಂತಾಗ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗಳಿಗೆ ಬಂಧುಗಳು ಬರುತ್ತಾರೆ. ಅಂದರೆ ಮನೆಗೆ ಉತ್ತಮ ಅತಿಥಿಗಳ ಆಗಮನವಾಗುತ್ತೆ, ಹಿತೈಷಿಗಳ ಆಗಮನ ಆಗುತ್ತೆ. ಅವರೊಂದಿಗೆ ಒಂದಷ್ಟು ಮಾತಾಡ್ಕೊಂಡು ಮನಸ್ಸನ್ನು ನಗರ ಮಾಡ್ಕೊಳ್ತೀರಿ. ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನ, ನೆಮ್ಮದಿಯನ್ನ, ಹಣಕಾಸಿನ ವಿಚಾರದಲ್ಲಿ ಸೇವಿಂಗ್ಸನ್ನು ಈ ವಾರ ತುಂಬ ಚೆನ್ನಾಗಿ ನೋಡುವಂತರಾಗ್ತೀರ ಮಕರ ರಾಶಿಯವರು. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು, ಮನೆಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ವ್ಯಾಧಿಗಳು ದೂರವಾಗಿ ಮನೆಯಲ್ಲಿ ಸುಖ, ಶಾಂತಿ, ಉಲ್ಲಾಸ ಸಹಿತವಾಗಿ ಸಂತೋಷ ವೃದ್ಧಿ ಆಗತ್ತೆ. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಈ ವಾರ ಮಕರ ರಾಶಿಯವರಿಗೆ ಈಡೇರತಕ್ಕಂಥದ್ದು. ಅಂದ್ರೆ ಮಕರ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಎಲ್ಲ ಇಂಪ್ರೂವ್ಮೆಂಟ್ಸ್ ಇದೆ. ಇದೇ ತರ ಇಂಪ್ರೂವ್ಮೆಂಟ್ಸ್ ಮುಂದಿನ 4 ತಿಂಗಳು ನೋಡುವಂತರಾಗ್ತಾರೆ. ಗುರುಬಲ ಬರುತ್ತೆ ಮಕರ ರಾಶಿಯವರಿಗೆ ಜೂನ್ 1ರಿಂದ. ಎಲ್ಲ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಇಂದಿನ ಸಂಚಿಕೆ ನಾನು ತಿಳಿಸ್ಕೊಟ್ಟಿದ್ದೀನಿ, ನಾವು ವಿಡಿಯೋ ನೋಡಿ ಮಕರ ರಾಶಿಯವರು ಮತ್ತೆ ಎಲ್ಲ ರಾಶಿಯವರು ನೋಡ್ಬೋದು. ಈ 4 ತಿಂಗಳು ಯಾವ ವಿಚಾರದಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ಸಕ್ಸಸ್ ಬೇಗ ಸಿಗುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಆ ಸಕ್ಸಸ್ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೇನೆ ಭಗವಂತನ ಹತ್ರ. ನಿಮಗೇನಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗಿತ್ತು, ಜ್ಯೋತಿಷ್ಯ, ಕವಡೆಶಾಸ್ತ್ರ, ನ್ಯೂಮರಾಲಜಿ ಮುಖಾಂತರ ಮುಂದಿನ ಭವಿಷ್ಯವನ್ನ ಅಥವಾ ಈಗಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಳ್ಬೇಕು ಅಂದ್ರೆ ನೇರವಾಗಿ ನನ್ನನ್ನು ಭೇಟಿ ಮಾಡ್ಬೋದು. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು ಭವಿಷ್ಯ ದರ್ಶನದ ಕಚೇರಿ. ಫೋನ್ ಕಾಲ್ ಮುಖಾಂತರ ಖಂಡಿತವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು. ವಿಡಿಯೋ ಕಾಲ್ ಮುಖಾಂತರ ಕೂಡ ನಿಮಗೆ ನೇರವಾಗಿ ಭೇಟಿ ಆಗೋದ್ರ ರೀತಿಯಲ್ಲೇ ಒಂದು ಎಲ್ಲ ರೀತಿಯ ಸೊಲ್ಯೂಷನ್ಸ್ಗಳನ್ನ ಜ್ಯೋತಿಷ್ಯದ ಮುಖಾಂತರ ತುಂಬಾ ಈಸಿಯಾಗಿ ಪಡ್ಕೊಳ್ಬಹುದು. ನಿಮ್ಮ ಸಮಸ್ಯೆಗಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿಯೂ ಪರಿಹಾರ ನಾನು ಕೊಡ್ತೇನೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಗಳನ್ನ ಎಚ್ಚರಿಕೆಯಿಂದ ಮಾಡುವಂತರಾಗಿ ಕುಂಭರಾಶಿಯವರು. ಸ್ವಲ್ಪ ಮಟ್ಟಿಗೆ ಯಾವ ಮಾಡಿದ್ರು ಕೂಡ ಕಷ್ಟವಾಗುತ್ತೆ. ಕೆಟ್ಟ ಹೆಸರನ್ನು ತಂದ್ಕೊಳ್ತೀರಿ. ಹಣಕಾಸು ಕೂಡ ಖರ್ಚಾಗತಕ್ಕಂಥದ್ದು. ಸೇವಿಂಗ್ಸ್ ಆಗಲ್ಲ, ನಿಮ್ಮಿಂದ ಕೈಯಿಂದ ಕಳ್ಕೊಳ್ಬೇಕಾಗತ್ತೆ. ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ನೀವೇ ಸ್ವತಃ ನಿಂತು ಚೆಕ್ ಮಾಡಿ ಆ ಕೆಲಸ ಕಾರ್ಯವನ್ನು ಪೂರ್ಣಗೊಳಿಸಿ. ಕುಂಭರಾಶಿಯವರು ಯಾರೋ ಹೇಳಿದ್ದೀನಿ ಅವ್ರು ಮಾಡ್ತಾರೆ, ಅಸಿಸ್ಟೆಂಟ್ ಮಾಡ್ತಾನೆ ಅಥವಾ ನಮ್ಮ ಎಂಪ್ಲಾಯೀಸ್ ಮಾಡ್ತಾರೆ, ತಂದೆ ತಾಯಿ ಮಾಡ್ತಾರೆ, ಅಸಡ್ಡೆ ಮಾಡಕ್ ಹೋಗ್ಬೇಡಿ. ಈ ಅಸಡ್ಡೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ಈ ವಾರ ತಂದು ಕೊಟ್ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಕೇರ್ ತೆಗೆದುಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಇಂದಿನ ವಾರಕ್ಕಿಂತ ಈ ವಾರ ಲಾಭ ಜಾಸ್ತಿಯೇ ನೋಡ್ತಾರೆ ಕುಂಭರಾಶಿ. ಆದರೂ ಕೂಡ ಮಾನಸಿಕವಾಗಿ ಕುಗ್ಗುವಂತಕ್ಕಂಥ ಸನ್ನಿವೇಶ, ಕೆಲಸ ಕಾರ್ಯ ತುಂಬ ಆಕ್ಟಿಕ್ ವರ್ಕ್, ತುಂಬ ಸ್ಟ್ರೆಸ್ ಆಗುತ್ತೆ. ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬಾರ್ದು ಗೊತ್ತೇ ಆಗೋದಿಲ್ಲ. ಪರ್ಸನಲ್ ಜೀವನವನ್ನು ಕೂಡ ಕಳ್ಕೊಳ್ಳುವಂತರಾಗ್ತೀರಾ ಕುಂಭರಾಶಿಯವರು. ಈ ವಿಚಾರ ಸ್ವಲ್ಪ ಗಮನ ಹರಿಸಿ. ದುಡ್ಡು ಬರುತ್ತೆ ಹೋಗುತ್ತೆ, ಕಷ್ಟಪಟ್ಟು ದುಡಿಬೇಕು. ದುಡಿಯೋ ಏಜಲ್ಲಿ ನಾನು ಒಪ್ಕೊಳ್ತೀನಿ. ಆದರೆ ಪ್ರತಿಯೊಂದು ಏಜಲ್ಲೂ ಕೂಡ ಒಂದೊಂದು ಆಗಬೇಕು ಅಂತ ಹೇಳ್ತೀವಿ. ಒಂದು ಆಟ ಆಡೋದಾಗಿರಲಿ, ಪಾಠ ಕೇಳೋದಾಗಿರಲಿ, ಸ್ನೇಹಿತರ ಜೊತೆ ಟ್ರಿಪ್ ಆಗಿರಲಿ, ಮದುವೆ ಆಗಿರಲಿ, ಯಾವುದೋ ಆಗಿರಲಿ, ಆ ಏಜಲ್ಲಿ ಅದು ಆಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ರೀಶಿಯಸ್ ಮೂಮೆಂಟ್ಗಳನ್ನು ನೀವು ಕಳ್ಕೊಳ್ಳುವಂತಾಗ್ಬೇಡಿ. ನಿಮ್ಮ ಕೈಯಾರ ಹಾಳು ಮಾಡ್ಕೊಂಡ್ಬಿಡ್ತೀರಿ ಮಾಡತಕ್ಕಂಥ ಸಣ್ಣ ಪುಟ್ಟ ನೆಗ್ಲೆಕ್ಟ್ಗಳಿಂದ. ಹಾಗಾಗಿ ಅಂತಹ ನೆಗ್ಲೆಕ್ಟ್ಗಳು ಕುಂಭರಾಶಿಯವರು ಈ ವಾರ ಮಾಡ್ಕೊಳ್ಳೋದು ಬೇಡ.
ಸಣ್ಣ ಉಳ್ಕಡ್ಡಿಯನ್ನು ಕೂಡ ಅಸಡ್ಡೆಯನ್ನು ಮಾಡಬೇಡಿ. ಹೇಳಕ್ಕಾಗಲ್ಲ, ಒಂದ್ಸರಿ ಸಣ್ಣ ಉಳ್ಕಡ್ಡಿಯೇ ನಿಮಗೆ ದೊಡ್ಡ ಒಂದು ಆಸರೆಯಾಗಿ ಮೇಲೆತ್ತಕ್ಕಂಥ ಸನ್ನಿವೇಶ ಬಂದ್ಬಿಡುತ್ತೆ. ಹಾಗಾಗಿ ಯಾವುದೇ ರೀತಿ ಅಸಡ್ಡೆಗಳು ಬೇಡ. ಪ್ರೀತಿ ವಿಶ್ವಾಸದಿಂದ ಬರ್ತಕ್ಕಂಥ ಜನಗಳೊಂದಿಗೆ ಮಾತಾಡಿ ಖಂಡಿತ ಅಭಿವೃದ್ಧಿಯನ್ನು ಹೊಂದುವಂತ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 6 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ಜನರ ವಿರೋಧವಾಗತಕ್ಕಂಥದ್ದು. ಮೀನರಾಶಿಯವರಿಗೆ ನಾನಾ ರೀತಿಯ ಉಪಟಳಗಳು, ಕೆಟ್ಟ ಜನರಿಂದ ಮನಸ್ಸಿಗೆ ಬೇಜಾರಾಗತಕ್ಕಂಥ ಸಂಗತಿಗಳು, ಮನೆಯಲ್ಲಿ ವ್ಯಾಜ್ಯ, ಮನಃಶಾಂತಿನ ಹಾಳು ಮಾಡ್ಕೊಳ್ತಕ್ಕಂಥ ಸಂದರ್ಭ, ಈ ಥರ ನಾನಾ ವಿಚಾರಗಳು ನಿಮ್ಮನ್ನ ಕುಗ್ಗಿಸುವಂತೆ ಮಾಡುತ್ತೆ. ಅಭಿವೃದ್ಧಿ ಕುಂಠಿತವಾಗತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಈಗಲೂ ಕೂಡ ಬ್ಲಾಕ್ ಆಗತಕ್ಕಂಥ ಸನ್ನಿವೇಶಗಳಿದೆ. ಸ್ವಲ್ಪ ಜಾಗೃತವಾಗಿರಿ ಮೀನರಾಶಿಯವರು. ಅತಿಯಾದ ಆಸೆ ಬೇಡ. ದೂರದ ಪ್ರವಾಸವನ್ನು ಮಾಡತಕ್ಕಂಥ ಅನುಗ್ರಹವನ್ನು ಭಗವಂತ ಮೀನರಾಶಿಯವರು ಈ ವಾರ ಮಾಡಿಕೊಟ್ಟಿದ್ದಾನೆ. ಕಷ್ಟದ ಸಮಯವನ್ನು ಎದುರಿಸ್ತೀರಿ. ಅಶುಭ ವಾರ್ತೆ ಕೇಳತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ನಾನಾ ರೀತಿ ಟೆನ್ಷನ್ಸ್ಗಳು ನಿಮ್ಗೆ ಇನ್ನೂ ಕೂಡ ಮಾನಸಿಕವಾಗಿ ಕುಗ್ಸತಕ್ಕಂಥದ್ದಾಗತ್ತೆ. ಜನರ ವಿರೋಧವನ್ನು ಕಟ್ಕೊಳ್ತೀರಿ. ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡದೆ ಏನೋ ಒಂಥರ ಮಾತಾಡಕ್ಕೆ ಹೋಗಿ ಮತ್ತೇನೋ ಕನ್ವೆ ಆಗಿ ಜನ ನಿಮ್ಮನ್ನ ವಿರೋಧ ದಿಕ್ಕಿನಲ್ಲಿ ನಿಂತ್ಕೊಂಡು ನೋಡುವಂತಾಗತ್ತೆ. ಯಾರು ಸ್ನೇಹಿತರಾಗಿದ್ರು ಅವರೇ ನಿಮ್ಮನ್ನ ವಿರೋಧಿಗಳಾಗಿ ನೋಡ್ತಾರೆ. ಅಂದ್ರೆ ಈ ವಾರ ಎಷ್ಟು ಜಾಗ್ರತೆಯ ಹೆಜ್ಜೆ ಇಡಕ್ಕಾಗುತ್ತೋ ಅಷ್ಟು ಜಾಗ್ರತೆಯ ಹೆಜ್ಜೆಯನ್ನ ಮೀನರಾಶಿಯವರು ಇಡತಕ್ಕಂಥದ್ದು. ಇಲ್ಲದಿದ್ದರೆ ಸಂಕಷ್ಟಗಳು, ವ್ಯಾಜ್ಯಗಳು ನಿಮ್ಮನ್ನ ಯಥೇಚ್ಛವಾಗಿ ಕಾಡಿಸುವಂತಾಗುತ್ತೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಇನ್ನೂ ಯಾರು ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ. ಪ್ರತಿನಿತ್ಯವೂ ಕೂಡ ಜ್ಯೋತಿಷ್ಯ ಹಾಗೂ ಪೂಜೆ ಸಂಬಂಧಪಟ್ಟ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನ ನಾನು ಕೊಡುವಂತಾಗ್ತೇನೆ. ಭಗವಂತ ಈ ವಾರ ಪ್ರತಿಯೊಬ್ಬರ ಮನಸ್ಸಿನ ಇಷ್ಟೈಶ್ವರನ್ನು ಈಡೇರಿಸಿಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಶುಭಮಸ್ತು.